ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಸಮೀಪದ ಮಂಗೇನಹಳ್ಳಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ 5 ಅಡಿ ಎತ್ತರದ ಅಮೃತ ಶಿಲೆಯ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹೆಬ್ಬಾಳು ವಿರಕ್ತ ಮಠದ ಶ್ರೀ ಮಹಾಂತ ಮಹಾರುದ್ರ ಸ್ವಾಮೀಜಿ, ರಾಮನ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿ ತೋರಿಸಿದ ಮಹಾತ್ಮ ವಾಲ್ಮೀಕಿಯವರು ರಾಮಾಯಣ ಎಂಬ ಅಮೂಲ್ಯ ಗ್ರಂಥವನ್ನು ರಚಿಸಿ ಮಾನವ ಕುಲಕ್ಕೆ ಮಹತ್ತರ ಕೊಡುಗೆ ನೀಡಿದ್ದಾರೆ ಎಂದರು. ಇದೇ ವೇಳೆ ಮಾತನಾಡಿದ ಶಾಸಕ ಬಸವರಾಜ ಶಿವಗಂಗಾ, ಮಹನೀಯರ ಪುತ್ಥಳಿ ನಿರ್ಮಾಣದ ಜೊತೆಗೆ ಅವರ ಆದರ್ಶ ತತ್ವಗಳನ್ನು ಜೀವನದಲ್ಲೇ ಅನುಸರಿಸಿದಾಗಲೇ ಅವರಿಗೆ ನಿಜವಾದ ಗೌರವ ಸಿಗುತ್ತದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ, ಕಾಂಗ್ರೆಸ್ ಮುಖಂಡ ಹೊದಿಗೆರೆ ರಮೇಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕ್ಲು, ಪ್ರಜಾಪ್ರಭ ಟಿವಿ, ದಾವಣಗೆರೆ. ಮಾರ್ಗದರ್ಶನ ಹೇಳ್ತಿದ್ರು, ಉಚ್ಚಂಗಿ ಪ್ರಸಾದ್ ಹೇಳಿದ್ರು. ಬಹಳಷ್ಟು ಜನ ತಪ್ಪನ್ನ ಅರ್ಥೈಸಿ ಇವತ್ತು ಒಂದು ಬುಡಕಟ್ಟು ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವನು ಯಾಕೆ ಹೆಂಗೆ ಇಂಥ ಮಹಾ ತತ್ವಜ್ಞಾನಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ತಪ್ಪು ಬರವಣಿಗೆಗಳು ಮಾಡಿದ್ರು. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಪವರ್ ಏನಿದೆ, ರಿಯಲ್ ಡೆಮಾಕ್ರೆಟಿಕ್ ಸಿಸ್ಟಮ್ ಹ್ಯಾಸ್ ಇಂಪ್ಲಿಮೆಂಟೆಡ್ ಬೈ ಡಾಕ್ಟರ್ ಅಂಬೇಡ್ಕರ್ ಓನ್ಲಿ. ನಿಜವಾದ ಪ್ರಜಾಪ್ರಭುತ್ವವನ್ನ ಸಂವಿಧಾನದ ಮುಖೇನ ನಮಗೆ ಕಟ್ಕೊಂಡಿರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ದೃಷ್ಟಿಕೋನದಲ್ಲಿ ಅಲಹಾಬಾದ್ ಕೋರ್ಟ್ಗೆ ಹೋಗಿ ಯಾರೂ ಕೂಡ ಮಹರ್ಷಿ ವಾಲ್ಮೀಕಿ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತೇಳಿ ಕೋರ್ಟ್ ಆದೇಶವನ್ನ ಮಾಡಿಸಿದ್ರು. ಮೊನ್ನೆ ನಮ್ಮ ಶಾಸಕರು ಕೂಡ ಏನೋ ತಪ್ಪು ಮಾತಾಡ್ದಂಗೆ ಆಗ್ಬಿಡ್ತು. ಮೊನ್ನೆ ಮಹರ್ಷಿ ವಾಲ್ಮೀಕಿ ಅವರಿಗೆ ನಮ್ಮ ಲೋಹಿತಣ್ಣ, ಟಿ ಕೃಷ್ಣಮೂರ್ತಿ ಎಲ್ಲ ಇದ್ರು. ಆಮೇಲೆ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ಕೊಂಡ್ರು. ಇಲ್ಲ ನಾನು ಏನೋ ಹೇಳಕ್ಕೆ ಹೋಗಿ ಮಿಸ್ ಆಯ್ತದು ಅಂತ ಸರಿ ಮಾಡ್ಕೊಂಡ್ರು. ಆ ರೀತಿ ಈ ಸ್ವಲ್ಪ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕೂಡ ತಿಳ್ಕೊಳ್ಳಲ್ಲ. ವಿಪಕ್ಷಪ್ಪನವ್ರಿಗೆ ಗೊತ್ತಿದೆ ಬಿಡಿ, ಅವರು ಆರ್ಟ್ಸ್ ಸ್ಟೂಡೆಂಟ್ ಅನ್ಸುತ್ತೆ, ಆರ್ಟ್ಸ್ ಗ್ರಾಜ್ಯುಯೇಟ್, ಅವ್ರಿಗೆ ಇತಿಹಾಸ ಗೊತ್ತಿದೆ. ಈ ರೀತಿ ಈ ಸಮುದಾಯದ ಬಗ್ಗೆ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರು. ಜನರು ಮತ್ತೆ ಮೂಲ ನಿವಾಸಿಗಳಲ್ಲಿ ಬೇಡರು ಬಹಳ ಶ್ರೇಷ್ಠತೆಯನ್ನು ಪಡೀತಾರೆ. ಆದರೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಮಹೇಶಣ್ಣ ಬಹಳ ನೊಂದ್ಕೊಂಡು ಹೇಳ್ತಿದ್ದ.